ಎಂಡಡಿವೇದು ಕೋರ್ಟ್ನಲ್ಲಿ ನೋಡಿದ್ರೆ ಹುಲಿ ಬಿದ್ದಂಗ್ ಬೀಳ್ತೀಯ ಮೇಲೆ, ಮನೇಲಿ ನೋಡಿದ್ರೆ ಒಳ್ಳೆ ಸುತ್ತಿನ ನೊಳಾಯಿನಿ ತರ ಇರ್ತೀಯ. ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕಣೆ. ಅಷ್ಟೆಲ್ಲ ನಿಮ್ಗೆ ಅರ್ಥ ಆಗ್ಬಿಟ್ಟಿದ್ರೆ ನಾನೇ ನಿಮ್ಗೆ ಜೂನಿಯರ್ ಆಗಿರ್ತಿರ್ಲಿಲ್ವಾ? ಅಷ್ಟರೇನು? ಇಳಿದ್ಬಾರು ಏನು ಮಗ ನೋಡ್ತೀಯ? ಮಿಸ್ಟರ್ ಪ್ರಿಯತಮ, ಯಾರ ನಿಮ್ ಕ್ಲೈಂಟ್ ಕೂಗ್ತಾ ಇದಾರೆ, ಹೋಗ್ ನೋಡಿ. ಮೇಲಿಂದ ಎಲ್ಲಿ ನೋಡ್ತೀಯೋ? ಇಳಿದ್ಬಾರು. ಅವನ ಯಾವನ ಕೂಡ ತೂರಾಡ್ತಾ ಇದ್ದಾನೆ ಬಿಡೆ. ಕುಡುಕರು, ತರ್ಲೆಗಳು, ಕೊಲೆಗಡಕರು ತಾನೇ ನಿಮ್ ಕ್ಲೈಂಟ್ಸು. ಓ ಒಂದು ಬಾರ. ಇಲ್ಲಿಗೆ ಯಾಕೋ ಬಂದೆ? ಇದೇ ಸಾರ ಅಂಗಡಿ ಅನ್ಕೊಂಡಿರೋ, ಇದ್ ನಮ್ಮ ಮನೆ ಕಣೋ. ನನ್ನ ಮಗನೇ, ನನ್ನ ಮಗಳ ನಿನ್ನ ಹತ್ರ ಕನ್ಸಲ್ಟ್ ಮಾಡಕ್ ಬಂದ್ರೆ ಏನ್ ಹೇಳ ನನ್ನ ಮಗಳ ಹತ್ರ? ಯಾವನಾದ್ರೂ ರೌಡಿ ಬಿಟ್ಟು ಎದುರಿಸಿ ಅವ್ನ ಮನೆಯಿಂದ ಆಚೆ ತಳಿಸು ಅಂತ ಹೇಳ್ದೆ ಅಷ್ಟೇ. ಆ ರೌಡಿ ಏನ್ ಮಾಡ್ದ ಗೊತ್ತಾ? ಕೇಳ್ಕಲ ಹಾಗಾದ್ರೆ ಚಾಕು ತಗೊಂಡು ಚುಚ್ಚು ಕೊಂದ್ಬಿಡ. ಮರ್ಡರ್. ವಿಷಯ ಸಾಕು, ಮಾಡೋದೆಲ್ಲ ಮಾಡ್ಬಿಟ್ಟು ನಗ್ತಾ ಇದೀಯಾ? ಯಾವನೇ ಅವನು ಸೀಗೆ ಮೇಲೆ ಸಿದ್ಧ? ಸೀಗೆ ಬೇಲಿ ಸಿದ್ದಾನೆ ಆ ತೀರ್ಥಹಳ್ಳಿ ಹುಡುಗ. ಆ ತೀರ್ಥಹಳ್ಳಿ ಹುಡುಗನೇ ಸೀಗೆ ಬೇಲಿ ಸಿದ್ದ. ಲೋ ಮಗನೇ, ನಂಗೆ ಫೋಕ್ಲೋರ್ ಕತೆ ಹೇಳ್ತೀಯಾ? ಒಬ್ರು ಇಬ್ರು ಹೆಂಗೋ ಆಗ್ತಾರೆ. ಅದಕ್ಕೆ ನೀವು ಕೈ ಹಾಕಿದ ಕೇಸೆಲ್ಲ ನೆಲ ಕಟ್ತಿರೋದು. ಸ್ವಾಮಿ, ಈಗ ನೀವು ಬರೀ ಅರಸಿಂಗಾಚಾರಿ. ಮೈ ಮೇಲೆ ಕರಿ ಕೊಟ್ಟು ಬಿದ್ದ ತಕ್ಷಣ ಲಾಯರ್ ಅರಸಿಂಗಾಚಾರಿ ಆಗಲ್ವೇ? ಹಂಗೆ ಅವನು ಸಿದ್ಧ ಇದ್ದಿದ್ದು ಸುಳ್ಳು, ಆ ಹುಡುಗ ಸತ್ತಿದ್ದು ಸುಳ್ಳು. ಎನ್ನಡಿವೇದು, ತೋರಿಸ್ತೀನಿ ನನ್ನ ಜಾದು.